ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮೂಲ ಉದ್ದೇಶ ನವ ಕರ್ನಾಟಕ ರೈತರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದ ಒಂದು ಸಮಿತಿ ಇದೆ. ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೊಸ ಪರಿವರ್ತನೆ, ಎಲ್ಲ ರಾಷ್ಟ್ರ ಮಟ್ಟದ ರೈತರನ್ನು ಒಂದುಗೂಡಿಸಿ 30 ರಾಜ್ಯದ ಪ್ರತಿಭಾವಂತ ರೈತರು ಅವರದ ಅನುಭವಗಳು, ಅವ್ರು ಮಾಡಿದಂಥ ಸಾಧನೆಗಳು ಎಲ್ಲ ಕಲಬುರಗಿ ಜಿಲ್ಲೆಯ 25 ಬರ್ತಕ್ಕಂಥ ಜುಲೈ 25, 26, 27ರಂದು 3 ದಿವಸ ಸತತವಾಗಿ ತಮ್ಮ ಅನುಭವ ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ದನಿಯಾಗಿ ಹೋರಾಟ ಮಾಡಿ ಅನೇಕ ಸಾಧನೆಗಳು ಮಾಡಿದಂಥ ಅಣ್ಣಾ ಹಜಾರೆಯವರು ಅವರ ಒಂದು ಉಪಸ್ಥಿತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಕೇಳ್ಕೊಂಡಾಗ ಭಾಳ ಸಂತೋಷದಿಂದ 3 ದಿವಸ ಈ ಕಾರ್ಯಕ್ರಮದಲ್ಲಿ ಇರ್ತೀನಿ, ಮಾರ್ಗದರ್ಶನ ಕೊಡ್ತೀನಿ. ಅದ್ರ ವಯಸ್ಸು 94 ಆಗಿದ್ದರಿಂದ ದೇವರು ನನಗೆ ಶಕ್ತಿ ಕೊಡಬೇಕು ಅನ್ನೋಂಥ ಅವರ ಮನದಾಳ ಮಾತು ಹೇಳಿದ್ರು ಕೂಡ ಅವರ ಒಂದು ಚೈತನ್ಯ, ಅವರ ಸ್ಪಿರಿಟ್ ನೋಡಿದ್ರೆ ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಸ್ವಸ್ಥಾಗಿ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಕನ್ನೇರಿ ಶ್ರೀಗಳಿಗೆ, ಯಾಕೆ ಅವರು ಸ್ವಾಯವ್ಯಯದಲ್ಲಿ ತಮ್ಮದೇ ಆದಂಥ ಅನುಭವಗಳನ್ನು ಬರೀ ಭಾಷಣ ರೂಪದಲ್ಲಿ ಅಲ್ಲ, ಕಾರ್ಯರೂಪದಲ್ಲಿ ಮಾಡಿ ಇವತ್ತು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಾವಯವಗಳ ಮುಖಾಂತರ ಯಾವ ರೀತಿ ರೈತ ಒಳ್ಳೆಯ ಗುಣಮಟ್ಟದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಾವೇ ಉದಾಹರಣೆಯಾಗಿ ಮಾಡಿ ತೋರಿಸಿದ್ದಾರೆ. ಭಾಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ ಅವರನ್ನು ಉದ್ಘಾಟಕರಾಗಿ ನಾವು ಕರೆದಾಗ ಅವರು ಬರುವುದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೊಪ್ಪಳದ ಶ್ರೀಗಳು ಅವರು ರೈತರ ಪರವಾಗಿ ಅನೇಕ ತಮ್ಮ ಧಾರ್ಮಿಕ ಸಭೆಯಲ್ಲಿ ಈ ರೈತ ದೇಶದ ಬೆನ್ನೆಲುಬು, ದೇಶದ ಧ್ವನಿ, ಅನ್ನ ಆಗ್ತಕ್ಕಂಥ ಯಜಮಾನ, ಅವರ ಜೀವನದ ಬಗ್ಗೆ ಹಲವಾರು ಪ್ರವಚನಗಳು ಹೇಳಿದ್ರಿಂದ ಅವರ ಅನುಭವ ಮಾತುಗಳು ಕೂಡ ನಮ್ಮ ರೈತರಿಗೆ ಒಂದು ಸಂದೇಶ ರೂಪದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೊಪ್ಪಳ ಶ್ರೀಗಳು ಕೂಡ ನಾವು ವಿನಂತಿ ಮಾಡಿದಾಗ ಅವರು ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಧರ್ಮಸ್ಥಳದ ಹೆಗಡೆಯವ್ರಿಗೆ, ವೀರೇಂದ್ರ ಹೆಗಡೆಯವ್ರಿಗೆ ಸ್ವತಃ ನಾವು ಮಹಾಜನವರು ಹೋಗಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಫಿಸಿಯೋಥೆರಪಿ ನಡೀತಾ ಇದೆ. 10-12 ದಿವಸದಲ್ಲಿ ಅವರು ಫಿಸಿಕಲ್ ಫಿಟ್ ಆಗ್ತಕ್ಕಂಥ ಒಂದು ಸಂದೇಶ ಡಾಕ್ಟರ್ಗಳಿಗೆ ಸಿಕ್ಕಿದ್ರಿಂದ ನಮ್ದು ಇನ್ನೂ 45 ದಿನ ಇದೆ. ಹೀಗಾಗಿ ಅವರು ಕೂಡ ಕಾರ್ಯಕ್ರಮ, ಯಾಕಂದ್ರೆ ಈಗಾಗಲೇ ಅವ್ರದ್ದೇ ಸಂಸ್ಥೆಯಿಂದ ರೈತರ ಪರವಾಗಿ ರಾಜ್ಯಾದ್ಯಂತ ಅನೇಕ ಸರ್ಕಾರ ಮಾಡಲಾರ್ದಂಥ ಕೆಲಸಗಳು ಅವರು ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ಕೆರೆಗಳು ಹೂಳು ತೆಗೆಯೋದಾಗಲಿ, ರೈತರ ಪರವಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹೀಗಾಗಿ ಇವರು ಅನೇಕ ಅನುಭವಗಳನ್ನು ಕರೆದ್ರೆ ಇವತ್ತು ರಾಜಕಾರಣಗಳನ್ನು ಕರಿತಾ ಇದ್ವಿ. ರಾಜಕಾರಣಗಳನ್ನು ಯಾಕೆ ಕರಿತಾ ಇದ್ರು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಪಾರ್ಟಿ ಅಧ್ಯಕ್ಷಗಳು ಕರಿತಾ ಇಲ್ಲ. ಇಲ್ಲಿ ನಾವು ಯಾರು ಪಾರ್ಟಿ ಪೋಸ್ಟ್ದವ್ರು ಇಲ್ಲಿ ಬೇರೆ ಬೇರೆ ಪಾರ್ಟಿದು ಎಲ್ಲರೂ ಇದ್ದೇವೆ. ಅದರ ಪಾರ್ಟಿ ಪೋಸ್ಟ್ ಇದ್ದವ್ರಿಗೆ ನಾವು ಇದರಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಇದು ಪಕ್ಷಾತೀತವಾಗಿ ರೈತರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾಳಜಿ ವಹಿಸಬೇಕು, ಒಂದು ಒಳ್ಳೆಯ ಸಂದೇಶ ಕಲಬುರಗಿ ಜಿಲ್ಲೆಯಲ್ಲಿ ಶರಣ ನಾಡಿನಿಂದ ಹೋಗ್ಬೇಕನ್ನಂಥ ಉದ್ದೇಶದಿಂದ ಇಟ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂಥ ರೈತರು, ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, ಕೃಷಿ ಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸ್ತಾ ಇದ್ದೇವೆ. ಅದೇ ರೀತಿ ನೀರಾವರಿ ಮಂತ್ರಿಗಳಾದ ಸಿ.ಆರ್. ಪಾಟೀಲ್ ಕರಿತಾ ಇದ್ದೇವೆ. ಜೊತೆಗೆ ಯಾರ್ಯಾರು ರೈತರು, ಈ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೂಡ ರೈತರ ಬಗ್ಗೆ ಹೋರಾಟ ಮಾಡಿದ್ದು, ಅವರು ರೈತರ ಮುಖ್ಯಮಂತ್ರಿ ಇದ್ದಂತ ಮಾಡಿದಂಥ ಕಾಳಜಿ ಮತ್ತು ಕೇಂದ್ರದ ಸಚಿವರು ನಮ್ಮ ರಾಜ್ಯದಲ್ಲಿಂದ ನಮಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವರು ಕರೆಸ್ತಾ ಇದ್ದೇವೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ. ಕೈಗಾರಿಕೆ ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೋತಾರೆ. ಸೊ ರೈತರ ಜಮೀನು ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೊಂಡಾಗ ಅವ್ರಿಗೆ ನೌಕರಿ ಕೊಡ್ಬೇಕು ಅನ್ನೋಂಥ ಒಂದು ಒತ್ತಡ ಈ ಸಮಾವೇಶ ಮುಖಾಂತರ ಹಾಕ್ಬೇಕು. ಅವ್ರಿಗೆ ಬರೀ ಪರಿಹಾರ ಕೊಡತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಅದಕ್ಕೆ ಅನ್ಕೊಳ್ಳಿ, ರೈಲ್ವೆ ಮಂತ್ರಿ ಇದ್ದಾರೆ ನಮ್ಮ ಸೋಮಣ್ಣವರು, ರೈಲ್ವೆ ಮಂತ್ರಿ ಕೂಡ ರೈಲ್ವೆಗೆ ನಮ್ಮ ಜಮೀನು ಕೊಡ್ತೇವೆ. ಸೊ ಅಲ್ಲಿ ರೈತರಿಗೆ ಏನು ಕೊಡ್ತೀರಿ? ಮತ್ತು ರೈತರಿಗೆ ವಿಶೇಷವಾಗಿ ರೈಲ್ದಲ್ಲಿ ಏನಾದರೂ ಕನ್ಸೆಷನ್ ಕೊಡ್ಲಿಕ್ಕೆ ಆಗ್ತದೇನೋ, ಅದು ಕೂಡ ಒಂದು ಅನುಕೂಲ ರೈತರಿಗೆ ಆಗಲಿ ಅಂತ ತಿಳ್ಕೊಂಡು ಸೊ ಅವರು ಕರಿತಾ ಇದ್ದೇವೆ. ಸೊ ಇದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅವಾಗ ನಾವು ಸಿದ್ದರಾಮಯ್ಯ ಇಟ್ಕೊಂಡಿದ್ದೇವೆ. ಈಗ ಸರ್ಕಾರ ಇವತ್ತು ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಸೊ ಅವರು ಜಲಸಂಪನ್ಮೂಲ ಮಂತ್ರಿ ಅಂತ ರಾಮಲಿಂಗ ರೆಡ್ಡಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲಿ ನೇತೃತ್ವದಲ್ಲಿ ನಡೆಯೋದ್ರಿಂದ
ಜಿಲ್ಲಾ ಉಸ್ತುವಾರಿ ಸಚಿವರು, ಯಾಕಂದ್ರೆ ಅವ್ರು ಇರ್ಬೇಕಾಗ್ತದೆ. ಸೊ ಹಿಂಗಾಗಿ ಇವು ರಾಜಕಾರಣದಿಂದ ಏನೇನು ಕರೆಸ್ತಕ್ಕಂಥ ಉದ್ದೇಶ ಅಂದರೆ, ಇವ್ರು ಏನು ನಮ್ಮ ಪ್ರತಿಭಾವಂತ ಅನುಭವ ಇರ್ತಕ್ಕಂಥ ಅಣ್ಣಾಚಾರ್ಯ ಇರ್ಬೋದು, ನಾನಾ ಪಾಟೇಕರ್ ಇರ್ಬೋದು. ನಾನಾ ಪಾಟೇಕರ್ ಕೂಡ ಸಾಕಷ್ಟು ತಮ್ಮ ಲಾಭದಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ₹100 ಲಾಭ ಆದರೆ ₹10 ಮಾತ್ರ ಇಟ್ಕೊಂಡು ₹90 ರೈತರ ಪರ ಕೆಲಸ ಮಾಡ್ತಕ್ಕಂಥ ಅವ್ರ ಸಂಸ್ಥೆ ಇದೆ, ನಾನಾ ಪಾಟೀಲ್ ಈಗ ಪುನಾದಲ್ಲಿ. ಅದಕ್ಕೆ ಸಂಸ್ಥೆಗೆ ನಾವು ಭೇಟಿ ಕೊಟ್ಟು ಅವರ ಕಾರ್ಯವೈಖರಿಗಳನ್ನು ನೋಡಿ ನಾವು ಪ್ರಶಂಸೆಯಾಗಿ ಅವ್ರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಶೂಟಿಂಗಲ್ಲಿ ಇರ್ತಕ್ಕಂಥ ಬಿಡುವು ಮಾಡ್ಕೊಂಡು ಒಂದಿನ ಬರ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಅವ್ರು ಕೊಟ್ಟಿದ್ದಾರೆ. ಸೊ ಇದು ಉದ್ದೇಶ ಏನಂದ್ರೆ, ನಮ್ಮ 3 ಸಬ್ಜೆಕ್ಟ್ ಇದೆ ಈ ಸಮಾವೇಶದ ಮುಖ್ಯ ಉದ್ದೇಶ. ಮೊದಲನೇದು ಬೆಂಬಲ ಬೆಲೆ ವೈಜ್ಞಾನಿಕವಾಗಿ ಸಿಗ್ಬೇಕು. ವೈಜ್ಞಾನಿಕ ಅಂದರೆ ಏನು? ಈ ನಮ್ಮ ಭಾಗದಲ್ಲಿ ನಾವು ತೊಗರಿ ಬೆಳಿತೇವೆ. ತೊಗರಿಗೆ ಎಷ್ಟು ಖರ್ಚಾಗ್ತದೆ? ಕೆಮಿಕಲ್ ಹಾಕೋದ್ರಿಂದ ಆಗಲಿ, ಫರ್ಟಿಲೈಸರ್ ಹಾಕೋದ್ರಿಂದ ಆಗಲಿ, ಕೂಲಿ ಇರಲಿ, ಎಲ್ಲ ಕಳೆ ತೆಗೆದು ರಾಶಿ ಮಾಡತಾನೆ ಎಷ್ಟು ಖರ್ಚಾಗ್ತದೆ. ಉದಾಹರಣೆಗೆ ₹8,000 ಖರ್ಚಾಗ್ತದೆ ಅಂದರೆ ಸರ್ಕಾರ ₹8,000 ಕೊಟ್ಟರೆ ನಮ್ಮ ಜನರಿಗೆ ಉಪಯೋಗ ಆಗಲ್ಲ, ರೈತರಿಗೆ. ಅದಕ್ಕೆ ಲಾಭ ಕೊಡ್ಬೇಕು. ನೀವು ಒಂದು ವರ್ಷ ಅವನು 6 ತಿಂಗಳು 8 ತಿಂಗಳು ಅವನು ಕಷ್ಟಪಟ್ಟಿರ್ತಾನೆ, ದುಡಿದಿರ್ತಾನೆ. ಸೊ ಅವನಿಗೆ ವೈಜ್ಞಾನಿಕವಾಗಿ ಬೆಲೆ ಸಿಗ್ಬೇಕಂದ್ರೆ 8,000ದಲ್ಲಿ 1,000 ಹೆಚ್ಚಿಗೆ ಸಿಗ್ಬೇಕು, 9,000. ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ಬ್ರೋಕರ್ಗಳೇ ವರ್ಷಗಟ್ಟಲೆ ನಮ್ಮ ರೈತ ದುಡಿದ್ರು ಪಾಪ ಲಾಸೇ ಆಗ್ತಾನೆ, ಬ್ರೋಕರ್ಗಳು ಲಾಭ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಮ್ಮ ಮುಖ್ಯ ಉದ್ದೇಶ, ಇದಕ್ಕೆ ಬೆಂಬಲ ಬೆಲೆ ಜೊತೆಗೆ ಅವು ಬೆಳೆದಂಥ ಬೆಳೆ ಏನು MSP ಏನು ಕೊಡ್ತೇವೆ, ವೈಜ್ಞಾನಿಕ ಬೆಲೆ, ರೈತರದ ಬೆಳೆದಂಥ ಬೆಳೆ ಸರ್ಕಾರೇ ಖರೀದಿ ಮಾಡಬೇಕು. ಈ ಸಬ್ಜೆಕ್ಟ್ ಕೂಡ ಇಟ್ಕೊಂಡಿದೆ. ಅಲ್ಲಿ ಅನೇಕ ಅನುಭವ ಬರ್ತಾವ ನಮ್ಮ ಇದರಲ್ಲಿ, ಎಜೆಂಡಾದಲ್ಲಿ ಇದೆ. ಬೆಳೆದಂಥ ಬೆಳೆಗೆ ನಾವು ಮಾರ್ಕೆಟಿಗೆ ಕೊಟ್ಟೇವೆ ಅಂದರೆ, ಭಾಳಷ್ಟು ಬೆಳೆದೇವು ಅಂದರೆ ಧಾರಣೆ ಬಿದ್ದು ಹೋಗ್ತದೆ. ಯಾಕಂದ್ರೆ ನಮ್ಮ ಮಾಲು ಮಾರೇಬೇಕಾಗ್ತದೆ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಇವೆಲ್ಲ ದವಸಧಾನ್ಯಗಳು ತಗೋಬೇಕು. ನಮ್ಮಲ್ಲಿ ನೀವು ತೋರಿ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಬೆಳೀತಾರೋ ಅಲ್ಲಿ ಆ ರಾಜ್ಯದವ್ರು ತಗೋಬೇಕು. ಕೇಂದ್ರದ ಮಂತ್ರಿ ಬರೋದ್ರಿಂದ ಇದು ಒಂದು ಗೈಡ್ಲೈನ್, ದೇಶಕ್ಕೆ ಒಂದು ಒಳ್ಳೆ ರೀತಿಯ ಸಂದೇಶ ಹೋಗ್ಲಿ ಅನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಬೆಂಬಲ ಬೆಲೆ ಬೇಕಿದೆ. ಇನ್ನು ಎರಡನೇದು ಬಹಳ ಮಹತ್ವದ ಅಂದರೆ ಇದು ನಮ್ಮ ಆಹಾರ ಪದ್ಧತಿ. ಇವತ್ತು ಕೆಮಿಕಲ್ ಹಾಕಿ ಫರ್ಟಿಲೈಸರ್ ಸಾವಯವ ಬಿಟ್ಟು ಯೂರಿಯಾ ಹೆಚ್ಚಿಗೆ ಉತ್ಪಾದನೆ ಆಗಲಿ, ಎಲ್ಲಿ ನಾವು 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳೆಯಲ್ಲಿ 20 ಕ್ವಿಂಟಲ್ ಬೆಳೆಯಲ್ಲಿ ತಿಳ್ಕೊಂಡು ಅವ್ರು ಏನು ಇವತ್ತು ನಮಗೆ ಮಿಸ್ಗೈಡ್ ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಮಿಸ್ಗೈಡ್ ಇದು ನ್ಯೂನತೆಗಳು ನಮ್ಮ ರಾಜಕಾರಣಿಗಳಿಂದ ಆಗಿದೆ, ಅಧಿಕಾರಿಗಳಿಂದ ಆಗಿದೆ. ನೇರವಾಗಿ ಒಬ್ಬ ರಾಜಕಾರಣಿಯಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದು ನಾವೇ ಸಿಸ್ಟಮ್ ಹಾಳು ಮಾಡಿದ್ದೀವಿ. ಮೊದಲು ವೈಜ್ಞಾನಿಕವಾಗಿ ನಮ್ಮ ಸಾವಯವದಲ್ಲಿ ಬೆಳೀತಾ ಇದ್ದೀವಿ, ಒಳ್ಳೆ ಫಲವತ್ತಾದಂಥ ಆಹಾರ ನಮ್ಗೆ ಸಿಗ್ತಾ ಇತ್ತು, ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದಿತ್ತು. ಇವತ್ತು ಕೆಮಿಕಲ್ ಹಾಕೋದ್ರಿಂದ ವಿಷ ಜಾಸ್ತಿ ಹಾಕಿ ನಾವು ಜನರಿಗೆ ಆರೋಗ್ಯದಿಂದ ಬಹಳಷ್ಟು ಹಿಂಸೆ ಆಗ್ತಕ್ಕಂಥ ರೀತಿ ಅವ್ರ ಕಿಡ್ನಿ ಫೇಲ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಸಣ್ಣ ವಯಸ್ಸಿನಲ್ಲೇ ಡಿಸೀಸ್ಗಳು ನೋಡ್ತಾ ಇದ್ದೇವೆ. ಈ ಸಿಸ್ಟಮ್ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಸಾವಯವ ಬರಬೇಕು. ಈಗಾಗಲೇ ಅಣ್ಣಾ ಹಜಾರೆ ಅವರ ಅನುಭವಗಳಿವೆ, ಕನ್ನೇರ್ ಅವ್ರದ್ದು ಇದೆ, ಪಾಲೇಕರ್ ಅವ್ರದ ಮಾಹಿತಿ ಇದೆ, ಮತ್ತು ಸ್ವಾಮಿನಾಥನ್ ಅವ್ರದ ಅನುಭವಗಳಿವೆ. ಸಾವಯವದಲ್ಲಿ ಕೂಡ ಹೆಚ್ಚಿನ ನಾವು ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಕಾರಣಗಳು, ಅದ್ರ ಪದ್ಧತಿಗೆ ನಾವು ಅಳವಡಿಸ್ಬೇಕು. ಅದಕ್ಕೆ ನಾವು ಇಡೀ 30 ರಾಜ್ಯದ ಅನುಭವ ಇರ್ತಕ್ಕಂಥ ರೈತರು ಅವರ ಪ್ರತಿಭೆಗಳನ್ನು ತಂದು ಅನುಭವಗಳನ್ನು 3 ದಿನ ಸಮಾಜದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪರಿವರ್ತನೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ತಿಳ್ಕೊಂಡು ನಾವು ಈ ಕಾರ್ಯಕ್ರಮ ಹಾಕೊಂಡು ಇದು ಅವರ ಪದ್ಧತಿಯಲ್ಲಿ ಬದಲಾವಣೆ ಆಗ್ಬೇಕು. ಇನ್ನು 3ನೇದು ಬಹಳ ಮಹತ್ವದ ಅಂದ್ರೆ ಗ್ರಾಮ ಸ್ವರಾಜ್ಯ. ಗ್ರಾಮ ಸಭೆಗಳ ಮುಖಾಂತರ ಏನು ಆಗ್ತದೆ ತೀರ್ಮಾನ, ಅದು ಪಂಚಾಯತಿಯವ್ರು ಲಾಗು ಮಾಡೋಕೆ ಆ್ಯಕ್ಟಲ್ಲಿ ಇದೆ, ಕಾನೂನಲ್ಲಿ ಇದ್ರೂ ಕೂಡ ಅದು ಆ್ಯಕ್ಟಲ್ಲಿ ಕರೆಕ್ಟಾಗಿ ಆಗ್ತಾ ಇಲ್ಲ. ಈ ನಮ್ಮ ಗ್ರಾಮ ಬೇಕಾ, ಅಲ್ಲಿ ಏನು ಬೆಳೆದಿದ್ದೀವಿ ನಾವು, ಅಲ್ಲಿ ಏನು ಆಹಾರ ಪದ್ಧತಿ ಬೆಳೆದಿದ್ದೀವಿ, ಅಲ್ಲಿ ಏನು ಮೂಲಭೂತ ಸೌಲಭ್ಯಗಳಿವೆ. ಇವತ್ತು ಬಹಳ ಜನ ಗ್ರಾಮೀಣದಿಂದ ವಲಸೆ ನಗರಕ್ಕೆ ಬರ್ತಾಯಿದ್ದಾರೆ, ಅಲ್ಲಿ ಏನು ಎಜುಕೇಷನ್ ಕೊರತೆ ಇದೆಯೋ, ಅಥವಾ ಇದು ಲೈಬ್ರರಿ ಇಲ್ಲೋ, ಅದು ಮೂಲಭೂತ ಸೌಲಭ್ಯಗಳಿಲ್ಲ, ಅಲ್ಲಿ ಪರಿಸರದಿಂದ ಏನು ತೊಂದರೆ ಆಗ್ತಾ ಇದೆ. ಇದಕ್ಕೆ ನಾವು ಗ್ರಾಮ ಸಭೆಗೆ ಮತ್ತೆ ವಾಪಸ್ ನಾವು ಹಳೆ ಪದ್ಧತಿಗೆ ಹೋಗಿ, ಹಿಂದೆ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೆರೆಗಳು ಇರ್ತೀವಿ, ಮಳೆ ಬಂದಾಗ ಅಲ್ಲಿ ನೀರು ತುಂಬಿದಾಗ ಬಾಗಿನ ಅರ್ಪಣೆ ಮಾಡ್ತಾ ಇದ್ರು ಹೆಣ್ಮಕ್ಳು, ಅದು ಮುತ್ತೈದೆಗಳೊಂದು ಸಂಕೇತ. ಅದರಿಂದ ನಮ್ಮ ಅಂತರ್ಜಲ ಚೆನ್ನಾಗಿತ್ತು. ಇವತ್ತು ನಾವು ಕೆರೆಗಳು ಒತ್ತುವರಿ ಮಾಡಿ ಮನೆ ಕಟ್ತಾ ಇದ್ವಿ. ಇವತ್ತು ಮತ್ತೆ ನಾವು ಅಲ್ಲಿ ಕೆರೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ, ಕೆರೆ ನಿರ್ಮಾಣ ಮಾಡ್ಬೇಕು, ಇಲ್ಲ ಅಂದ್ರೆ ಕೃಷಿ ಹೊಂಡಗಳ ಮುಖಾಂತರ ಆದರೂ ಅಂತರ್ಜಲ ನಿಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ಬೇಕು. ಇದು ಗ್ರಾಮ ಸಭಾದಲ್ಲಿ ಆದಾಗ ಅಂತರ್ಜಲ ಹೆಚ್ಚಾಗ್ತದೆ. ಅಲ್ಲಿ ಮರಗಳು ಬೆಳೆಸ್ಬೇಕು,
ಅಲ್ಲಿಯ ಪರಿಸರಕ್ಕೆ ಹೊಂದಾಗ್ತಕ್ಕಂಥ ಸರ್ಕಾರದ ಮೂಲ ಸೌಲಭ್ಯಗಳು ಕೊಡಬೇಕು. ಅಲ್ಲಿ ಏನು ಊರಿಗೆ ಬೇಕು ಅದು ಗ್ರಾಮದ ಮುಖಂಡರು ಏನು ಆಯ್ಕೆ ಮಾಡ್ತಾರೆ ಅದೇ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಪಾಸ್ ಆಗಬೇಕು. ರೆಸಲ್ಯೂಷನ್ ಪಾಸ್ ಆದಂಥ ಪಂಚಾಯತಿದೆ ರಾಜ್ಯ ವಿಧಾನಸಭೆಯಲ್ಲಿ ಆಗಬೇಕು. ರಾಜ್ಯ ಗ್ರಾಮ ಸಭೆಯಲ್ಲಿ ಆದಂಥದ್ದೇ ಪಾರ್ಲಿಮೆಂಟಲ್ಲಿ ಕೂಡ ಆಗಬೇಕು. ಅಂದಾಗ ಗ್ರಾಮ ಮಜಬೂತ್ ಆದರೆ, ನಮ್ಮ ಹಳ್ಳಿ ಬಲಿಷ್ಠ ಆದರೆ ರಾಜ್ಯ ಬಲಿಷ್ಠ ಆಗ್ತದೆ, ದೇಶ ಬಲಿಷ್ಠ ಆಗ್ತದೆ. ಅದಕ್ಕಿಂತ ಮೂಲಭೂತ ಇದರ ಬಗ್ಗೆ 3 ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ನಾವು ಅನುಭವ ಇರತಕ್ಕಂಥ ಎಲ್ಲ ಅದರ ಬಗ್ಗೆ ತಮ್ಮದೇ ಅಂತ ಸಂಶೋಧನೆ ಮಾಡತಕ್ಕಂಥ ಮುಖಂಡರು ಕರ್ಕೊಂಡ್ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಇದು ವಿಶೇಷವಾಗಿ 3 ದಿವಸ ಕಾರ್ಯಕ್ರಮ ಜುಲೈ 25, 26, 27. ಕನಿಷ್ಠ ಅಂದ್ರೂ ಕೂಡ ಒಂದು 10,000 ಜನ ರೀ, ಮತ್ತು 20,000 ನಮ್ಮ ಟಾರ್ಗೆಟ್ ಇದೆ. ಪ್ರತಿದಿನ 20,000 ಜನರಿಗೆ ಆಗಂತ ಒಂದು ಟೆಂಟ್ ಹೊಡಿಬೇಕು. ಅದು ಮಳೆಗಾಲ ಇರೋದ್ರಿಂದ ಅದೊಂದು ಮಳೆಗೆ ತೊಂದರೆ ಆಗದ ಹಾಗೆ ಜರ್ಮನ್ ಟೆಂಟ್ ಹೊಡೆದು ಅವರಿಗೆಲ್ಲ ರೀತಿಯ ಮೂಲ ಸೌಲಭ್ಯ ಕೊಟ್ಟು 3 ದಿನ ಭಾಳ ಶಾಂತವಾಗಿ 3 ಸಬ್ಜೆಕ್ಟ್ಗಳ ಬಗ್ಗೆ ತಮ್ಮನ್ನು ತಾವು ಇಲ್ಲ ಕೊಡ್ತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ತಿಳ್ಕೊಂಡು ಅವರು ಕೂಡ ಪರಿವರ್ತನೆ ಆಗಬೇಕು. ಇಡೀ ದೇಶಕ್ಕೆ ಇದೊಂದು ಸಂದೇಶ ಈ ಕಲಬುರಗಿ ಶರಣ ನಾಡಿನ ಮುಖಾಂತರ ಹೋಗ್ಬೇಕನ್ನಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಇದಕ್ಕೆ ನಮ್ಮ ಅಪ್ಪಾಜಿಯವರು ಕೂಡ, ನಮ್ಮ ಮೇಡಮ್ ಅವರು, ದಾಕ್ಷಿಣಿ ಮೇಡಮ್ ಅವರು ಕೂಡ ಅವ್ರದೇ ಅಂತ ಕೆರೆಯ ಶರಣಬಸವ ಕೆರೆಯ ಆವರಣದಲ್ಲಿ ಇರ್ತಕ್ಕಂಥ ಮೈದಾನ, ಟೇರ್ ಮೈದಾನ ಏನಿದೆ, ಜಾತ್ರೆ ಮೈದಾನ, ಅದು ನಮಗೆ ಅಲ್ಲೇ ಹೊಡೀರಿ, ಯೂಸ್ ಮಾಡಿರಿ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಅಲ್ಲಿ ಈ ಕಾರ್ಯಕ್ರಮ ಮಾಡಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. 3 ದಿನದಲ್ಲಿ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆ ನಾವೆಲ್ಲ ಇಲ್ಲಿ ಮುಖಂಡರು ಇದ್ದವ್ರು ಇಲ್ಲಿ ಯಾರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ಯಾರ್ದಾರೆ ಹೋಗಿ ನಾವೇ ಸ್ವತಾನೇ ರೈತರ ಹಿತಚಿಂತಕರಿಂದ ಒಂದು 50-60 ಜನ ನಾವೇ, ದೇವ್ರು ಕೊಟ್ಟ ನಮಗೆಲ್ಲ ನಮ್ಮದೇ ಆದಂಥ ವ್ಯವಹಾರಗಳಲ್ಲಿ ಕೊಟ್ಟಿದ್ದಾನೆ. ಇಂಥ ಒಂದು ರೈತರಿಗೆ ಒಂದು ಕಲ್ಯಾಣಕ್ಕೆ ಉಪಯೋಗ ಆಗಲಿ ತಿಳ್ಕೊಂಡು ನಾವೇ ಸ್ವತಃ ಕಾಂಟ್ರಿಬ್ಯೂಷನ್ 60 ಎಲ್ಲ ಉದ್ಯಮಿದವರು ಹಾಕಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡಿದೆ. ಯಾಕೆ ಯಾರಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿ ದುಡ್ಡು ತೊಗೊಂಡು ಇದನ್ನು ಶೋ ಮಾಡಿ ಜಾತ್ರೆ ಮಾಡ್ತಕ್ಕಂಥದ್ದು ಮೂಲಭೂತವಾಗಿ ನಮ್ಮ ರೈತರ ಕಲ್ಯಾಣ ಆಗಬೇಕು. ಈ ಒಂದು ಸಮಾವೇಶದಿಂದ ಒಂದು ಹೊಸ ಪರಿವರ್ತನೆ ಆಯಿತು, ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ. ಹಿಂದೆ ನಾನಾ ರೀತಿಯ ಹೋರಾಟಗಳಾಗ್ಯಾವ, ನಾವು ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಆ ಟೀಕೆದಲ್ಲಿ ಕೆಲವೊಂದು ಅಪಸ್ವರಗಳು ಬಂದವ, ಕೆಲವು ಪರವಾಗಿ ಬಂದವ, ಕೆಲವು ರಾಜಕೀಯವಾಗಿ ಒಳಗೆ ಹೋಗಿ ಕೆಲವು ರಾಜಕೀಯ ಪಕ್ಷಗಳಿಗೆ ಗೂಬೆ ಕೊಡ್ತಕ್ಕಂಥ ಕೆಲಸಗಳಾಗಿವೆ. ನಮ್ಮ ಇಲ್ಲಿ ಯಾವುದೇ ರಾಜಕಾರಣ ಪಕ್ಷಗಳಿಗೆ ಗೂಬೆ ಕೊಡ್ತಕ್ಕಂಥದ್ದಲ್ಲ, ಯಾವುದೇ ಪಾರ್ಟಿಯ ಪರವಾಗಿಲ್ಲ. ಇದಕ್ಕೆ ಪ್ಯೂರ್ಲಿ ರೈತರ ಹಿತಚಿಂತಕವಾಗಿ, ಈ ರೈತರ ಹಿತಕ್ಕಾಗಿ ಏನು ಇವತ್ತು ದೇಶಕ್ಕೆ ಬೆವರು ಸುರಿದು ಅನ್ನ ಬೆಳೀತಕ್ಕಂಥ ಯಜಮಾನ ರೈತನಿದ್ದಾನೆ, ನಾವೆಲ್ಲರೂ ಬೆನ್ನೆಲುಬು ಅಂತೀವಿ. ಬೆನ್ನೆಲುಬು ಅಂತ ಅವನ ಆ ಪರಿಸ್ಥಿತಿ ಏನದು ಇವತ್ತು? ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತೀವಿ ಇವತ್ತು ಸರ್ಕಾರಗಳು. ಈಗ ನಾವು ಅಧಿಕಾರ ಬರೋಕೆ ಎಲ್ಲ ಗ್ಯಾರಂಟಿ, ರೈತರ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ? ನಾವು ವಿಶೇಷವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ಈ ರೈತರಿಗೆ 3 ಗ್ಯಾರಂಟಿಗಳು. ಒಂದು ವೈಜ್ಞಾನಿಕ ಬೆಲೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, 3ನೇದು ಗ್ರಾಮ ಸ್ವರಾಜ್ಯದ ಮುಖಾಂತರ ರೈತರಿಗೆ ಒಂದು ಹೆಚ್ಚು ಶಕ್ತಿ ಕೊಡಿ. ರೈತರೇ ಇರ್ತಾರಲ್ಲಿ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರೆ ಸುಮಾರು ಒಂದು 50% ರೈತರೇ ಇರ್ತಾರಲ್ಲಿ ಹಳ್ಳಿಯಾಗ. ಆ 50% ರೈತರ ಅನುಭವಗಳು ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಬೇಕು, ಗ್ರಾಮದಲ್ಲಿ ಪರಿಸರ ಹಾಳಾಗ್ತಾ ಇದೆ ಇವತ್ತು ಎಲ್ಲ ಹಳ್ಳಿಯಾಗ ನೋಡ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಇಲ್ಲಿ ಸಲ್ಲದ ಕಾಯಿಲೆಗಳು ಬರ್ತಾ ಇದೆ, ಒಳಚರಂಡಿಗಳು ಸರಿ ಇಲ್ಲ. JJM ಅಂತ ಹೇಳ್ತಾರೆ, ಎಲ್ಲಿ JJM ಸರಿ ಸುದ್ರೆ ನೀರು ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮಿಸ್ಯೂಸ್ ಭಾಳ ಆಗ್ತಾ ಇದೆ, ಕರಪ್ಷನ್ ಜಾಸ್ತಿ ಆಗ್ತದೆ. ಈ ನಾವು ಮಾಡ್ತಕ್ಕಂಥ ಈ ಗ್ರಾಮ ಸ್ವರಾಜ್ಯ ಪರಿವರ್ತನೆಯಿಂದ ಕರಪ್ಷನ್ ಕಡಿವಾಣ ಬರ್ತದೆ, ಜನರಲ್ಲಿ ಜಾಗೃತಿ ಬರ್ತದೆ, ಸರ್ಕಾರದ ಯೋಜನೆಗಳು ಬಹಳ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೆ ದೇವರ ಆಶೀರ್ವಾದ, ಒಳ್ಳೆಯ ಕಾರ್ಯಕ್ರಮ ಇರೋದ್ರಿಂದ ದೇವರ ಆಶೀರ್ವಾದ ಇದೆ. ಕಲಬುರಗಿ ಜಿಲ್ಲೆಯ ಅನೇಕ ಪ್ರತಿಭಾವಂತ ಜನರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದ ತೋರಿಸಿದ್ದಾರೆ. ಭಾಳ ಒಳ್ಳೆಯ ಕಾರ್ಯಕ್ರಮ, ನಾವೆಲ್ಲ ಬಂದು ನಿಮ್ಗೆ ಸಹಕಾರ ಕೊಡ್ತೇವೆ ರೀ, ನಮ್ದು ಯಾವುದೇ ಇದರಲ್ಲಿ ಡಿಮ್ಯಾಂಡ್ ಇಲ್ಲ, ಇದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಮುಂದುವರಿ ಅಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಅನುಭವ ಇರತಕ್ಕಂಥ ಮುಖಂಡರನ್ನು ಈ ಜವಾಬ್ದಾರಿ ಕೊಟ್ಟಿದ್ದೇವೆ. ಸುಮಾರು ಒಂದು ಎಲ್ಲ ಸಮಿತಿಗಳನ್ನು ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲೇ ಈ 3 ದಿವಸ ಒಂದು ಹಬ್ಬದ ವಾತಾವರಣ ಆಗಬೇಕು ರೈತರು. ಎಲ್ಲಿ ನೋಡೋದಲ್ಲಿ ಕೂಡ ರೈತರ ಒಂದು ಕಳೆ ಮೂಡಬೇಕು. ಪ್ರತಿಯೊಂದರಲ್ಲಿ ಹಬ್ಬದ ವಾತಾವರಣದಲ್ಲಿ ರೈತರ ಆಚರಣೆ ಆಗಬೇಕು. ರೈತರಿಗೆ ಉಪಯೋಗ ಆಗ್ತಕ್ಕಂಥ ಫ್ಲ್ಯಾಕ್ಸ್ಗಳು ಮೂಲಭೂತ ನಾವು ಹೆಂಗೆ ಪರಿವರ್ತನೆ ಆಗ್ಬೇಕು, ಯಾವ ದಿಶೆಯಲ್ಲಿ ನಾವು ರೈತರು ಹೋದ್ರೆ ನಮ್ಗೆ ಭಾಳ ಬೆಳಗ್ತದೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡ್ತಕ್ಕಂಥ ಫ್ಲ್ಯಾಕ್ಸ್ಗಳು, ಇಂಥವೆಲ್ಲ ಅನುಭವ ಇರ್ತಕ್ಕಂಥ ಪೋಸ್ಟರ್ಸ್ಗಳನ್ನು ಎಲ್ಲ ಹಳ್ಳಿ ಮಟ್ಟದಲ್ಲೂ ಕಳಿಸ್ತೇವೆ.
ಆದರೆ 3 ದಿವಸ ಹಬ್ಬದ ವಾತಾವರಣದಲ್ಲಿ ಕಲಬುರಗಿಯ ನಗರದಲ್ಲಿ ಒಂದು ಸುಂದರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದು. ದಯವಿಟ್ಟು ನಾನು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇಲ್ಲಿ ಯಾವ ರಾಜಕೀಯ ಪಾರ್ಟಿಗಳಿಲ್ಲ, ಯಾವುದೇ ಟೀಕೆ ಮಾಡೋದು ಬೇಡ, ಏನು ಬೇಡ. ನೀವು ನಾವು ಕೂಡಿ ರೈತರ ಕಲ್ಯಾಣ ಮಾಡ್ಬೇಕಾಗ್ತದೆ. ಇದು ನಮ್ಮಿಂದ ಸಾಧ್ಯ ಇಲ್ಲ. ಮಾಧ್ಯಮ ಬಹಳ ಮಹತ್ವ. ನಿಮ್ಮ ಪ್ರಕಾರ ಪ್ರಚಾರ ಸಿಕ್ಕಾಗ ಜನರಿಗೆ ಇದೊಂದು ಏನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನೋಡ್ತಾರೆ? ಕೆಲವು ಜನ ಎಲ್ಲ ಮೊಬೈಲ್ ಭಾಳ ಜನರ ಬಳಿ ಇದ್ರು ಕೂಡ ತಿಳ್ಕೊಳ್ತಕ್ಕಂಥ ಜನ ಭಾಳ ಅವ್ರದೇ ಆದಂಥ ಕೆಲಸ ಕಾರ್ಯದಲ್ಲಿದ್ದಾಗ ಇದ್ರ ಬಗ್ಗೆ ತಿಳಿಲಾರ್ದಂಥ ರೈತ ತಿಳ್ಕೊಳ್ಳೋದು. ಬಿಸ್ನೆಸ್ ಮ್ಯಾನ್ ಒಂದು ತಿಳ್ಕೊತಾರೆ, ಬಹಳಷ್ಟು ಪೂಜಲ್ ಇದ್ದವರು ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ತಿಳ್ಕೊತಾರೆ. ನಿಜವಾದ ರೈತ ಯಾವ ದುಡ್ತಿರ್ತಾನ ಅವನಿಗೆ ಮುಟ್ಟಬೇಕಾದ್ರೆ ನಿಮ್ಮ ಸುದ್ದಿ ಮಾಧ್ಯಮದ ಪ್ರೆಸ್ ವೈಜ್ಞಾನಿಕವಾಗಿ ಡಿಜಿಟಲ್ವಾಗಿ ಮತ್ತು ಮುದ್ರಣ ಮುಖಾಂತರ ತಿಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಇದು ಪ್ರಾರಂಭ ಇದೆ, ಇನ್ನೂ ಅನೇಕ ಅನುಭವಗಳು ನಾವು ಕೊಡ್ತೇವೆ. ಯಾಕೆ ಈಗಾಗಲೇ ನಾವು ಮಹಾಜನವರು ನಾವು ಅಪನಾಪನ ಅಂತ ಕಾರ್ಯಕ್ರಮದಲ್ಲಿ ಹೋಗಿದ್ದೆವು ಡೆಲ್ಲಿ. ಸುಮ್ಮನೆ ನಾವು ಶಿವರಾಜ್ ಸಿಂಗ್ ಅವರಿಗೆ ಇನ್ವಿಟೇಷನ್ ಮಾಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಪುತ್ರ ದೇವೇಗೌಡ ಚೀಫ್ ಗೆಸ್ಟ್, ನಮ್ಮ ತೆಲಂಗಾಣದ ಆಂಧ್ರದ ವೆಂಕಯ್ಯ ನಾಯ್ಡು ಚೀಫ್ ಗೆಸ್ಟ್ ಇದ್ರು, ಉಪರಾಷ್ಟ್ರಪತಿ, ಮತ್ತು ಶಿವರಾಜ್ ಸಿಂಗ್. 3 ಮಂದಿ ಅನುಭವ ಮಾತುಗಳು ಕೇಳಿದೆವು ಅಲ್ಲಿ. ಅಲ್ಲಿ ರೈತರದ್ದು ಕೇಳಿದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅದ್ರದ್ದು ಅರ್ಧ ಸಬ್ಜೆಕ್ಟ್ ಅಲ್ಲಿದ್ದು. ಸೊ ಸರ್ಕಾರಕ್ಕೂ ಕೂಡ ಮತ್ತು ದೇಶಕ್ಕೂ ಕೂಡ ಇದೊಂದು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಅರಿವು ಅಲ್ಲಿ ಕಾಣ್ತಾ ಇದೆ, ನಾವೇನು ಪ್ರಾರಂಭ ಮಾಡಿದ್ದೀವಿ. ಸೊ ಹಿಂಗಾಗಿ ನಮಗೆ ಭಾಳ ಒಂದು ವಿಶ್ವಾಸ ಆಗಿದೆ, ನಮ್ಮ ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಮಾಧ್ಯಮಗಳಿಗೆ. ಈ ಕಾರ್ಯಕ್ರಮ ನಿಜವಾಗಿ ಒಂದು ಹೊಸ ಬೆಳಕನ್ನು ಕಲಬುರಗಿಯ ಜಿಲ್ಲೆಯ ಮುಖಾಂತರ ಇಡೀ ದೇಶಕ್ಕೆ ರೈತರಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತದೆ. ನಾವೆಲ್ಲ ಈಗ ಬಿಗಿನಿಂಗ್ ಇದು ನಾವು ಮಾಡೋದ್ರಿಂದ ಎಲ್ಲ ಕಲ್ಯಾಣ ಆಗ್ತದೆ ಹೇಳಲ್ಲ, ಬಟ್ ಇದು ಪ್ರಾರಂಭ. ಈ ರೀತಿಯ ಒಂದು ಪರಿವರ್ತನೆ ಆದಾಗ ಮಾತ್ರ ರೈತರ ನ್ಯಾಯ ಸಿಗ್ತದೆ. ಸುಮ್ಮನೆ ನಾವು ಯಾವ್ದಾವುದೋ ಪಾರ್ಟಿಗಳು ಹಿಡ್ಕೊಂಡು ಅವ್ರ ಮುಖಾಂತರ ಹೋಗಿ ಸರ್ಕಾರಕ್ಕೆ ಹೊಗಳೋದು, ನಮ್ಮದೇ ಪಾರ್ಟಿ ಅದು ಹೊಗಳಿ ಅವ್ರಲ್ಲಿ ಮಾಡ್ಕೊಂಡಿದ್ದು ಆಗಲ್ಲ. ಸರ್ಕಾರ ಯಾವುದೇ ಇರಲಿ ರೈತರ ಪರವಾಗಿ ಅನ್ಯಾಯ ಮಾಡಿದಾಗ ಅದರ ವಿರುದ್ಧ ದನಿ ಎತ್ತಬೇಕಾದ್ರೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇದ್ದೇವೆ. ಆ ಒಂದು ನಿಟ್ಟಿನಲ್ಲೇ ನಾವೆಲ್ಲ ಸೇರಿದ್ದೇವೆ. ಹಿಂಗಾಗಿ ಹಿಂದೆ ಮುಂದೆ ಬಹಳಷ್ಟು ನಾವು ಇನ್ನೂ ಇದ್ರ ಬಗ್ಗೆ ಇದು ಆದಮೇಲೆ ಒಂದು ಹೊಸ ಕ್ರಾಂತಿ ಮಾಡೋರಿದ್ದೀವಿ. ಏನಿವತ್ತು ಕೆಲವು ಈಗ ನೋಡಿ ಕಾರ್ಖಾನೆಗಳು ಕೆಲವು ಏನು ಮಾಡ್ತಾರೆ, ಪಾಪ ಕಟಿಂಗ್ ಆರ್ಡರ್ ಕೊಡ್ತಾರೆ. ಕಟಿಂಗ್ ಆರ್ಡರ್ ಕೊಟ್ಟು ಆ ಲೇಬರಲ್ಲಿ ಕೆಲಸ ಕಟಿಂಗ್ ಮಾಡ್ತಿರ್ತಾನೆ ಕಬ್ಬು, ಅವನು ಬಿಟ್ಟು ಮತ್ತೊಬ್ಬ ರೈತನ ಬಳಿ ಹೋಗ್ತಾರೆ ಲೇಬರ್. ಇವು ಕೆಲವೊಂದು ತಾರತಮ್ಯಗಳು ಆಗ್ತಾ ಇದೆ. ಈ ಡಿಸ್ಪ್ಯಾರಿಟಿ ನಮ್ಮಿಂದೂ ತಪ್ಪವ, ನಮ್ಮ ರೈತರನ್ನ ಆಸೆ ತೋರಿಸ್ತೇವೆ. ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಕೊಡ್ಬೇಕು. ಏನು ಲಿಸ್ಟ್ ಹಾಕಿರ್ತೀವಿ ಕಾರ್ಖಾನೆಗೆ ಆ ಪ್ರಕಾರ ಒಂದು ಕಟಿಂಗ್ ಆರ್ಡರ್ ಆಗಬೇಕು. ಏನು ಸರ್ಕಾರ ನಿಗದಿ ಮಾಡಿರ್ತಾರೆ ಅದೇ ಪ್ರಕಾರ ದುಡ್ಡು ಸಿಗ್ಬೇಕು. ಈ ರೀತಿ ಒಂದು ಯೂನಿಫಾರ್ಮ್ ಲೇಲ್ ಹಾಕಿದಾಗ ಕೆಲವು ಕಾರ್ಖಾನೆಗಳು ತಮ್ಮ ಬೇಕಾದಂಗೆ ಕೊಡೋದು, ಕೆಲವು ಏನು ಮಾಡ್ತೀರಿ ಮಾಡ್ರಿ ಅನ್ನೋದು, ಇವು ಮೊಂಡತನ ಆಗಬಾರ್ದು. ಸಿಸ್ಟಮೆಟಿಕ್ ಆಗಿ ನಾವು ಒಂದು ವೈಜ್ಞಾನಿಕವಾಗಿ ಬೆಲೆ ಕೇಂದ್ರದಲ್ಲಿ ನಿರ್ಣಯ ತಗೋತಾರೆ, ತೀರ್ಮಾನ ಆಗ್ತದೆ. ರಾಜ್ಯ ಸರ್ಕಾರ ಕೂಡ ತಮ್ಮದೇ ಬೆಂಬಲಕ್ಕೆ ನಿಲ್ತವ. ಹೆಂಗ 2900 ನಾವು ಮಾಡಿಸ್ದೇವೆ ಅವಾಗ ಹೋರಾಟ ಮಾಡಿ, ಎಲ್ಲ ರೈತರದ್ದು ಹೋರಾಟ ಮಾಡಿದಾಗ ನಾವು ನಮ್ಮದೇ ಆದಂಥ ಸರ್ಕಾರ ಇದ್ರು ನಾನು ಹೋಗಿ ಇಳಿದೆ ಅಲ್ಲಿ. ಯಾಕಂದ್ರೆ ಪಕ್ಷ ನೋಡ್ಲಿಲ್ಲ. ನಾನು ಚೌಡಾಪುರದಲ್ಲಿ ಹೋಗಿ ಇಳಿದಾಗ ಅದು 2800ಕ್ಕಿಂತ ಹೆಚ್ಚು ಕೊಡಲ್ಲ ಅಂತ ಹೇಳಿದ್ರು ಅವರು. ಭಾಳ ಮಂಡತನದಲ್ಲಿದ್ದರು ಅವರು. ನಾವು ಇದಕ್ಕೆ ಸೀರಿಯಸ್ ಆಗಿ ತೊಗೊಂಡಾಗ 2900ಕ್ಕಂತೂ ಕಾರ್ಖಾನೆಯವರು ಬಂದರು ಯೂನಿಫಾರ್ಮ್ ಆಗಿ. ಅದಕ್ಕೆ ಮತ್ತೆ ಒಂದು 1000 ರೂಪಾಯಿ ಇವರು ರಾಜ್ಯ ಸರ್ಕಾರ ಮತ್ತು ಫ್ಯಾಕ್ಟ್ರಿಯವರು 50-50 ಕೊಡ್ಬೇಕಂತ ತೀರ್ಮಾನ ಮಾಡಿ ಇದು 100 ರೂಪಾಯಿ 50-50 ರೂಪಾಯಿ ಸೇರಿಸಿ 3000 ಬಂದಿದ್ದಾರೆ. ಇದೊಂದು ಅನುಕೂಲ ಆಗಿದೆ. ರಿಕವರಿಗಳು ಬಗ್ಗೆ ತಾರತಮ್ಯಗಳು ಇದ್ರು, ಅದಕ್ಕೂ ಕೂಡ ಒಂದು ಸಮಿತಿ ಮಾಡ್ಬೇಕಂತ ಹೇಳಿದ್ದೀವಿ ಆ ಸಂದರ್ಭದಲ್ಲಿ. ಈ ನಮ್ಮ ಕಮಿಟಿ ಮಾಡಿದ್ರೆ ಇನ್ನೂ ಬಲಿಷ್ಠವಾಗಿ ಎಲ್ಲ ಕಾರ್ಖಾನೆಗಳಿಗೂ ಒಂದು ಸಮಿತಿ ಆಗ್ತದೆ. ರಿಕವರಿ ಕೂಡ ನಮಗೆ ಮಾಹಿತಿ ಬರಬೇಕು. ಯಾಕೆ ಅವರು ಕೂಡ ನಾವು ನೋಡ್ಬೇಕಾಗ್ತದೆ ಸಾಧಕ ಬದಕ್ಕೆ. ಕಾರ್ಖಾನೆಯವ್ರಿಗೆ ನಾವು ಇಟ್ಟೆ ರೇಟ್ ಕೊಡ್ರಿ, ಅದು ಪಾಪ ಅವ್ರು ಲಾಸ್ ಆಗ್ತಂದ್ರೆ ಕೊಡೋದ್ರೆ ಎಲ್ಲಿ ಕೊಡ್ತಾರೆ. ಅವ್ರದ್ದು ಕೆಲವು ತಪ್ಪುಗಳವ. ಏನು ಮಾಡ್ತಾರೆ, ಕಬ್ಬು ಕ್ರಷಿಂಗ್ ನಿಲ್ತಾವತ್ತಾನೆ, ಏನೋ ಪರ್ಸೆಂಟೇಜೇ ಬಂದಿರಲ್ಲ, 8 ತಿಂಗಳೇ ಆಗಿರ್ತಾವೆ, ಕಬ್ಬು ಒಯ್ದು ಬಿಡ್ತಾರೆ. ಅವಾಗ ಹೆಂಗೆ ರಿಕವರಿ ಬರ್ತದೆ? ಸೊ ಇದರಲ್ಲಿ ಕೂಡ ಭಾಳಷ್ಟು ನಾವು ಈ ಹೋರಾಟದ ಮುಖಾಂತರ, ಈ ಸಮಾವೇಶದ ಮುಖಾಂತರ ಅವರಿಗೂ ಒಂದು ಮಾರ್ಗದರ್ಶನ ಮಾಡ್ದಂಗೆ ಆಗ್ತದೆ, ನಮ್ಮ ರೈತರಲ್ಲಿ ಕೂಡ ಒಂದು ಅವೇರ್ನೆಸ್ ಕೊಟ್ಟಂಗೆ ಆಗ್ತದೆ, ಮತ್ತು ಕಡಿಮೆ ವೆಚ್ಚದಲ್ಲಿ ನಾವು ಒಳ್ಳೆಯ ಉತ್ಪಾದನೆ ತಗೊಳ್ತಕ್ಕಂಥ ಒಂದು ಮೂಲ ಉದ್ದೇಶನೇ ನಮ್ಮ ಈ ಒಂದು ಸಂಘದ ಹೋರಾಟ ಇದೆ. ಅದಕ್ಕಾಗಿ ನಾವು ಏನು ಇವತ್ತು ಕಮಿಟಿ ಮಾಡಿದ್ದೀವಿ, ಸ್ವಾಗತ ಸಮಿತಿ ಮಾಡಿ ಸುಮಾರು ಅದರ ಕೆಳಗಡೆ ಕಮಿಟಿಗಳು ಮಾಡಿದ್ದೀವಿ. ಆಹಾರ ಸಮಿತಿ ಬೇಕಾಗ್ತದೆ, ಪ್ರಚಾರ ಸಮಿತಿ ಬೇಕಾಗ್ತದೆ, ಎಲ್ಲ ರೀತಿಯ ಒಂದು ಸುಮಾರು ಅಕೊಮಡೇಷನ್ ವಸತಿ ಸಮಿತಿ ಬೇಕಾಗ, ಆರೋಗ್ಯ ಸಮಿತಿ ಬೇಕು.
ಸೊ ಇದಕ್ಕೆ ಬೇಕಾದಂಥ ಮೂಲ ಸಮಿತಿಗಳನ್ನೆಲ್ಲ ರಚನೆ ಮಾಡಿದ್ದೀವಿ. ಅದರದ್ದೆಲ್ಲ ಮಾಹಿತಿ ನಮ್ಮ ಸೆಕ್ರೆಟರಿಗಳು ತಮಗೆಲ್ಲ ಕೊಡ್ತಾರೆ. ದಯವಿಟ್ಟು ನಾನು ಈ ಮುಖಾಂತರ ತಮಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಇದು ಒಳ್ಳೆ ರೀತಿಯಿಂದ ಪ್ರಚಾರ ತಮ್ಮಿಂದ ನಮಗೆ ಸಿಗಬೇಕು. ಇಲ್ಲ ಅದು ಮಾಡ್ತೇವೆ. ಅದು ಕೆಲವೊಂದು ಸರ್ಕಾರದಲ್ಲಿ ಯೋಜನೆಗಳಿವೆ, ಸುಮ್ಮನೆ ದುಂದು ಹೆಚ್ಚು ಮಾಡ್ತಾರೆ. ಅದಕ್ಕೆ ನಾವು ಸರ್ಕಾರ ಮಾತಾಡ್ತೇವೆ. ನಿಮ್ಮ ಸಾರಿಗೆ ಬಸ್ಗಳು ಈಗ ರ್ಯಾಲಿ ಮಾಡ್ಲಿಕ್ಕೆ ಕೊಡೋದು, ಯಾಕಂದ್ರೆ ಇದು ನಾವು ಮಾಡ್ತಕ್ಕಂಥ ಸರ್ಕಾರ ಕೆಲಸನೇ. ಇದು ನಾವು ಸರ್ಕಾರಗಳು ನಾವು ಸಂಘಗಳು ಮಾಡೋದೇ ಜನರ ಕಲ್ಯಾಣ ಸಲುವಾಗಿ. ಸೊ ಅಂತ ನಿಮ್ಮದೇ ಆದಂಥಲ್ಲಿ ಬಸ್ಗಳು ಕೇಳ್ತೇವೆ. ನೋಡೋಣ ಅವ್ರು ಯಾವ ರೀತಿ ಸ್ಪಂದಿಸ್ತಾರೋ ನೋಡೋಣ. ಇನ್ನು ಅಲ್ಲಿಂದ ಬರೋರು ಕೂಡ ನಾವು ಎಲ್ಲ ರಾಜ್ಯದಲ್ಲಿ ಕೂಡ 30 ರಾಜ್ಯದ ಜನರ ಪ್ರತಿನಿಧಿ ಕರ್ಕೊಂಡು, ನಮ್ಮ ಉದ್ದೇಶನೇ ಎಲ್ಲ ರೈತರಿಗೆ ಇಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತದೆ. ಹಿಂಗಾಗಿ ನಾವು ಒಂದು ಕನಿಷ್ಠ ಒಂದು ರಾಜ್ಯದಿಂದ 50 ಜನ ಪ್ರತಿಭಾವಂತ ರೈತರು, ಅಂದ್ರೆ ಅವ್ರ ಜಿಲ್ಲೆಗಳು 20 ಜಿಲ್ಲೆ ಇರ್ಬೋದು, 30 ಜಿಲ್ಲೆ, ಜಿಲ್ಲೆಗೆ ಇಬ್ಬರಿಬ್ಬರ ಪ್ರತಿಭಾವಂತರ ರೈತರು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಂದ್ರೆ ಅಂದ್ರೆ ಇಲ್ಲಿ ಹೋಗ್ತಕ್ಕಂಥ ಸಂದೇಶ ಪ್ರತಿಯೊಂದು ಗ್ರಾಮಗಳಿಗೆ ಮುಟ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬೇಕನ್ನೋದೇ ಉದ್ದೇಶ ಇದೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಲ್ಲೇ ಎಲ್ಲ ರೈತರಿಗೆ ಎಷ್ಟೇ ಬರಲಿ 10,000 20,000 ಅವ್ರಿಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಮ್ಮ ಸಮಾಜ ಶುರು ಆಗ್ತದೆ. 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ ತಿಳ್ಕೊರಿ. ಅಲ್ಲಿವರೆಗೆ ನಾವೆಲ್ಲ ಕೊಟ್ಟಿರ್ತೀವಿ. 10 ಗಂಟೆಯಿಂದ ಒಂದು 3 ಸೆಷನ್ ನಡೀತವೆ. ಎಲ್ಲ ಕಡೆ 2, ಯಾಕೆ 3 ದಿನದ ಕಾರ್ಯಕ್ರಮದಿಂದ ಬೆಳಿಗ್ಗೆ ಒಂದು ಸೆಷನು, ಮಧ್ಯಾಹ್ನ ಒಂದು ಸೆಷನ್. ಬೆಳಿಗ್ಗೆ ಸೆಷನ್ ಆದಮೇಲೆ ಊಟ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಊಟ ಆದಮೇಲೆ ಮತ್ತೆ ಸೆಷನ್ ನಡೀತದೆ. ಅದು ನೋಡಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಇನ್ನೊಂದು ಟೀ ಆದ್ಮೇಲೆ ಒಂದು ಸೆಷನ್ ಮಾಡ್ತೀವಿ. ಒಂದು ವೇಳೆ 6 ಗಂಟೆಗೆ 5 ಗಂಟೆಗೆ ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಬತ್ತಂದ್ರೆ ಲಂಚ್ ಆದಮೇಲೆ ರಾತ್ರಿ ಒಂದು ಲಂಚ್ ಕೊಟ್ಟು ಕಳಿಸ್ಬೋದು. ಇಲ್ಲ ಜನ ಅಷ್ಟು ಆಸಕ್ತಿ ತೋರಿಸ್, ಯಾಕಂದ್ರೆ ಅದನ್ನು ನೋಡ್ಬೇಕಲ್ಲ. ಸೊ ಆದಾಗ ಒಂದು ಬ್ರೇಕ್ ಮಾಡಿ ಒಂದು ಟೀ ಒಂದು ಸಮಾವೇಶ ಮಾಡಿ ಆಮೇಲೆ ಒಂದು ಮಾಡಿ ಒಟ್ಟಾರೆ 3 ದಿನದ ಕಾರ್ಯಕ್ರಮ ಈ ಸಿಸ್ಟಮೆಟಿಕ್ ಮಾಡಿ. ಮತ್ತು ಮಾತಾಡಿದವರೇ ಅದೇ ಮಾತಾಡೋದಿಲ್ಲ, ಹೊಸ ಹೊಸ ಸಬ್ಜೆಕ್ಟು. ಒಬ್ಬ ಆಹಾರ ಪದ್ಧತಿ ಬಗ್ಗೆ ಮತ್ತು ಗ್ರಾಮ ಸಭೆ ಬಗ್ಗೆ ಮತ್ತು MSB ಯಾವ ರೀತಿ ನಮ್ಗೆ ಸಿಗಬೇಕು, ವೈಜ್ಞಾನಿಕ ಅಂದರೆ ಏನೇನು. ಇವತ್ತು ನಮ್ಮ ಇಲ್ಲಿ ನಮ್ಮಲ್ಲಿ ತೊಗರಿ ಬೆಳಿತೇವೆ, ಆ ಕಡೆ ಭತ್ತ ಬೆಳಿತಾರೆ, ಬೇರೆ ಬೇರೆ ಕಡೆಗಳು ಬೇರೆ ಬೇರೆ ರೀತಿಯಿಂದ ಬೆಳಿತಾರೆ. ಕಾಟನ್ ಬೆಳಿತಾರೆ, ಅಲ್ಲೆಲ್ಲ ಅವರು ಹೆಸರು ಬೆಳಿತಾರೆ, ಉದ್ದು ಬೆಳಿತಾರೆ, ಅವ್ರದ್ದೇ ಅಂತ ಕಡ್ಲಿ ಬೆಳಿತಾರೆ, ಹಾಲು ಬೆಳಿತಾರೆ. ಅವ್ರದ್ದೇ ಅಂತ ಎಲ್ಲ ರಾಜ್ಯದ ತಮ್ಮ ಅನುಭವಗಳು, ನಮ್ಮ ಭೂಮಿಗೆ ತಕ್ಕಂಥ ಬೆಳೆಗಳು ನಾವು ಏನು ಹಾಕಬೇಕು. ಸೊ ಇಂಥ ಸಬ್ಜೆಕ್ಟ್ ಬಗ್ಗೆ ಅವರಿಂದ ಮಾಹಿತಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇದು ಮಾಡ್ತೀವಿ. ಮತ್ತು ಇನ್ನೇತರ ನಿಮ್ಮ ಮಾಧ್ಯಮ ನಾನು ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತರಿಗೆ ಮತ್ತು ದೇಶದ ರೈತರಿಗೆ ಇವತ್ತಿನ ಈ ಮಾಧ್ಯಮದ ಮುಖಾಂತರ ನಾನು ರೈತರಿಗೆ ಒಂದು ಕರೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಮಹತ್ವದ ಒಂದು ಕಾರ್ಯಕ್ರಮ. ಜುಲೈ 25, 26, 27 ರೈತರ ಪರವಾಗಿ ಹೋರಾಟ ಮಾಡಿದಂಥ ಅಣ್ಣಾ ಹಜಾರೆ ಇರ್ಬೋದು, ನಾನಾ ಪಾಟೇಕರ್ ಇರ್ಬೋದು, ಸ್ವಾಮಿನಾಥನ ಮಗಳಿರ್ಬೋದು, ಕನ್ನೇರಿ ಶ್ರೀಗಳಿರ್ಬೋದು, ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯದ ಈ ಇಲಾಖೆ ಸಂಬಂಧಪಟ್ಟ ಸಚಿವರನ್ನು ಕರ್ಕೊಂಡ್ಬಂದು ಒಂದು ಸಮಾವೇಶ ನಿಮಗಾಗಿ ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಬಂದು ತಾವೆಲ್ಲ ಅವರ ಅನುಭವ ಮಾತುಗಳನ್ನು ಮತ್ತು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು 4 ಜನರ ಜೊತೆಗೆ ಹಂಚಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ. ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಇದೆ, ನಿಮ್ಮ ಮನೆಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ 25, 26, 27 ಬರಬೇಕು ಅಂತ ಎಲ್ಲ ಸಮಿತಿಯ ಅಧ್ಯಕ್ಷನಾಗಿ ಸಮಿತಿಯ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಜುಲೈ 25, 26, 27 3 ದಿನ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಭಾಗವಹಿಸಿ ತಮ್ಮ ಅನುಭವ ಮಾತುಗಳನ್ನು ಹೇಳ್ಬೇಕಂತ ಎಲ್ಲ ರೈತರು ಕೇಳ್ತಾ ಇದ್ದೀನಿ. ಎಲ್ಲ ನಮಸ್ಕಾರ.